ಗುರು ಔಷಧಿ ಕೊಡು ಗುರು. ನಂಗೂ ಒಂದ್ ಬಾಟ್ಲ್ ಔಷಧಿ ಕೊಡಿ. ಏಯ್ ಇಲ್ಲಿಗೆ ಬಂದೆ. ಬೈ ಗುರು ಬೈ, ಚಪ್ಲಿ ತಗೊಂಡ್ ಬೇಕಾದ್ರೆ ಹೊಡೆದು ಬಿಡು. ನಿನ್ ಮಾತ್ ಕೇಳ್ದೆ ಅವಳು ಹಿಂದೆ ಹೋಗಿದ್ದಕ್ಕೆ ಸರಿಯಾಗಿ ಮಾಡೋದ್ಲು. ಹೇ ಏನ್ ಹೇಳ್ತಿದ್ಯೋ? ನೋಡಲ್ಲಿ ಅವ್ಳು ಬಿಟ್ಟೋಗಿದ್ದಕ್ಕೆ ನಂಗೆ ಬೇಜಾರಿಲ್ಲ. ನನ್ ಮಗನ್ ನೋಡುಗುರು ಅಂತ ಇದ್ದಂಗ ಅವನೇ ಹೋಗಿ ಹೋಗಿ ಅವನ ಜೊತೆ ಫಸ್ಟ್ ನೈಟ್ ಹೆಂಗ್ ಮಾಡ್ಕೊತಾಳೆ. ಅವಳೆ ಬಿಡ, ಅವಳೇನ್ ಕತ್ರಿನಾ ಕೈಫ್ ಇದ್ದಂಗ ಅವಳೆ. ಅವರಿಬ್ರಿಗೂ ಜೋಡಿ ಕರೆಕ್ಟ್ ಆಗೈತೆ. ನಂದಿರ್ಲಿ, ನಿಮ್ ಹುಡ್ಗಿಯಲ್ಲಿ ನಿಂದೇನಾಯ್ತು? ನಮಸ್ಕಾರ ಗೌಡ್ರೆ. ಗೌಡ್ರೆ ಏನ್ ಸೊಂಟ ನೋವ? ಸ್ವಲ್ಪ ತಿರಿ ಗೌಡ್ರೆ, ಪುತ್ತೂರ್ಗ್ ಹೋಗ್ಬಿಟ್ಟು ಕಟ್ಟಾಕ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀವಿ. ನನ್ನ ಮಕ್ಕಳ ನಮ್ಮ ಗೌಡ್ರ ಸೊಂಟ ಏನು ಮೂಳೆಯಿಂದ ಮಾಡಿದ್ದು ಅಂತ ತಿಳ್ಕೊಂಡ್ರಲ್ಲ. ಟಾಟಾ ಸ್ಟೀಲ್ ಇಂದ ಮಾಡಿದ್ದು ಕಂಡ್ರಲ್ಲ, ಅದ್ ಹೆಂಗ್ ಮುರಿತದೆ? ಗೌಡ್ರೆ ನೀವ್ ಮಾತಾಡಿ. ನೋಡ್ರಪ್ಪ, ಊರು ಜಾತ್ರೆ ಹತ್ರ ಬಂತು. ಏನೇನ್ ಮಾಡ್ಬೇಕು ಅಂತ ಹೊಸ ಐಡಿಯಾಗಳು ಏನಾದ್ರೂ ಇದ್ರೆ ಈಗ್ಲೇ ಒದರ್ಬಿಡಿ. ಆಮೇಲೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಕುಡಿದು ಕೂಗಾಡ್ಬಾರ್ದು. ಅರ್ಥ ಆಯ್ತಾ? ನೋಡ್ರಪ್ಪ, ನನ್ ಪ್ರಕಾರ 100 ಎತ್ತುಗಳಿಗೆ ರಥ ಕಟ್ಟೋದಕ್ಕಿಂತ 1 ಆನೆಗೆ ರಥ ಕಟ್ಟೋದು ಒಳ್ಳೇದು. ಊರ್ ಮುಖ್ಯಸ್ಥರಾಗಿ ನಮ್ ಗೌಡ್ರಿದ್ದಾರೆ, ಇವ್ರು ಹೇಳ್ದಂಗ್ ಕೇಳೋಣ. ಏನ್ರಪ್ಪ ನಮ್ ಗೌಡ್ರು ಹೇಳಿದ್ ಮಾತ್ ನಿಮ್ಗೆ ಒಪ್ಗೆನಾ? ಸರಿ ಸರಿ ಸರಿ, ಎಲ್ಲ ನಿಮ್ ಅಭಿಮಾನ. ನೋಡಿ, ಎಲ್ರು ಮನೆ ಮನೆಗೆ 500 ರೂಪಾಯಿ ಹಾಕ್ಬಿಡಿ. ಮೊದಲನೇ ದಿನ ಪೂಜೆ, 2ನೇ ದಿನ ಕರ್ಗ, 3ನೇ ದಿನ ಒಹಿಲೇಶ್ವರ ನಾಟಕ. ನಮ್ ಗೌಡ್ರು ಹೇಳಿದೆಲ್ಲ ನಿಮ್ಗೆ ಸರಿ ಏನ್ರಪ್ಪ? ಬನ್ನಿ ಸಾಕು, ನೀವು ಮಾತಾಡ್ಕೊಳಕ್ಕೆ ನಮ್ಮನ್ನೆಲ್ಲ ಇಲ್ಲಿ ಕರ್ಸಿದ್ರಿ. ನಿಂದೇನಪ್ಪ ಎಲ್ಲ ಮುಗಿದ್ಮೇಲೆ? ಅಲ್ಲಪ್ಪ, ಇಲ್ಲಿರೋರ್ಗೆಲ್ಲ ಹೇಳಿದ್ರಿ, ಅಲ್ಲಿರೋರ್ಗೆ ಹೇಳಿದ್ರ? ಯಾರಿಗೆ? ಹಲೋ, ಚರ್ಚು ಅಂದ್ಮೇಲೆ ಫಾದರ್ ಇರ್ಬೇಕು, ಚರ್ಚ್ ಅಂದ್ಮೇಲೆ ನಮ್ ಸಂಘ ಇರ್ಲೇಬೇಕು. ಎಸ್, ಎನಿ ಪ್ರಾಬ್ಲಮ್? ನಮ್ಮಿಂದ ಯಾರ್ಯಾರಿಗೆ ಏನೇನಾಗ್ಬೇಕು? ಮೊದ್ಲು ಕನ್ನಡಕ ತೆಗೀರೆ, ನೋಡಕ್ ಆಗ್ತಾ ಇಲ್ಲ. ನಮ್ ಗೌಡ್ರು ಹೇಳಿದೆಲ್ಲ ಕೇಳಿಸ್ಕೊಂಡ್ರಿ ತಾನೆ? ಎಲ್ಲ ಸರಿ ತಾನೆ? ಏನ್ ಸರಿನಾ? ಮನೆಗೆ 500, ಜಾತ್ರೆಗೆ 300, ಇವ್ರ ಜೋಬ್ಗೆ 200. ಇದು ನಮಗ್ ಗೊತ್ತಿಲ್ಲ. ಹುಡುಗ್ ಬುದ್ಧಿ ಮಾತಾಡ್ತವೆ. ನಾನು ಅದೇ ವಯಸ್ಸು ದಾಟಿ ಬಂದಿರೋಣ. ನನಗೂ ಆಗ ಹಿಂಗೆ ಅನ್ಸೋದು. ಆಮೇಲೆ ಗೊತ್ತಾಗುತ್ತೆ ಅದು ಮುಟ್ಟಾಳ್ತನ ಅಂತ. ಆ ಹುಡುಗರು ಏನಪ್ಪ ಕೇಳಬಾರ್ದು ಕೇಳ್ಬಿಟ್ರು? ಕೇಳಿ. ಏನ್ ಗೌಡ್ರೆ ನೀವು ಅವ್ರ ಪರವಾಗಿ ಮಾತಾಡ್ತೀರಾ? ಇಡಣ್ಣ, ಏನ್ ಬೇಕೋ ಕೇಳಿ. ಕೇಳೋದೇನೈತೆ? ಗೆಜ್ಜೆಪುರ ಅಂತ ಹೆಸರಿಟ್ಕೊಂಡು ಒಂದು ಗೆಜ್ಜೆ ನಾದನೂ ಇಲ್ಲ ಅಂದ್ರೆ ನಮ್ಮೂರಿಗಿನ್ನ ಚಿಕ್ಕೂರು. ಹೊಂಗ್ನೂರವ್ರು ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನ ಗಂಡ್ಮಕ್ಳು ಹೆಂಡತಿ ಮಕ್ಳು ಕಣ್ತಪ್ಸ್ ಹೋಗ್ಲಿಲ್ವಾ? ಅಷ್ಟೇ ಯಾಕೆ, ಹೋದ ವರ್ಷ ಬರಗಾಲದಲ್ಲಿ ಒಡೆಮಾಯಿ ಸಂದರ್ಭದಲ್ಲಿ ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನ ನಮ್ಮೂರಿನವರು ವಾರಗಟ್ಲೆ ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡ್ಲಿಲ್ವಾ? ಒಂದು ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನವರು ಊರು ಬೀದಿ ಅಲಿಬೇಕಾ? ಈ ಸಲ ನಮ್ಮೂರ್ ಜಾತ್ರೆಯಲ್ಲಿ ನಡೆಯುವಂತ ರಿಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ನಾನು ಈ ಊರು ಬಿಟ್ಟು ಹೋಗ್ಬಿಡ್ತೀನಿ. ತಡಿಬೇಡಿ, 4 ಜನಕ್ಕೋಸ್ಕರ ಮಾತಾಡುವಂತ ಟೈಮ್ ಬಂದಿದೆ. ಪೀಸೆ ಇಲ್ದಿರೋ ಊಟನ ಯಾರಾದ್ರೂ ಬಾಡೂಟ ಅಂತಾರ? ರಿಕಾರ್ಡ್ ಡ್ಯಾನ್ಸ್ ಇಲ್ದಿರೋ ಜಾತ್ರೆನ ಯಾರಾದ್ರೂ ಜಾತ್ರೆ ಅಂತಾರ? ನಾವೇನ್ ಬೆಂಕಿಲತನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಕಾವಿಲ್ಸ್ಕೊಳ್ಳದೆ ಕರೀತಾ ಇಲ್ಲ ಉಪಾಧ್ಯಕ್ಷರೇ. ಆಗೋ ಅಲ್ಲಿ ಕೂತಿದಾರಲ್ಲ, ಇವತ್ತು ನಾಳೆ ಸಾಯ ಮುದುಕರಿಗೋಸ್ಕರ ಕೇಳ್ತಾ ಇದೀನಿ. ಈಗೋ ಇನ್ನು ಕಣ್ಣೆ ಬಿಡಿದ್ರು ಈ ಕಣ್ಣ ಮಕ್ಕಳಿಗೋಸ್ಕರ ಕೇಳ್ತಾ ಇದೀನಿ, ಮುಂದಿನ ಜನರೇಷನ್ಗೋಸ್ಕರ ಕೇಳ್ತಾ ಇದೀನಿ, ನಮ್ಗೆಲ್ಲರಿಗೋಸ್ಕರ ಕೇಳ್ತಾ ಇದೀನಿ. ನೀವು ಈ ಸಲ ಜಾತ್ರೆ ನಡೆಸ್ತಿರೋ ಬಿಡ್ತಿರೋ? ಕಾರ್ಗ ನೋಡ್ತಿರೋ ಇಲ್ವೋ? ನಮಗ್ ಮಾತ್ರ ರಿಕಾರ್ಡ್ ಡ್ಯಾನ್ಸ್ ಬೇಕೇ ಬೇಕು. ನನಗ್ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಲತಾನ ಕರ್ತಾರಪ್ಪ. ನಮ್ಮ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದ್ಯಾ? ಆಗ್ಲೇ ಮುಗಿಸ್ದೆ ಅಣ್ಣ. ನೀನ್ ಒಬ್ನೇ ಕಣ. ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ. ಐ ಏನಿವತ್ತು ಕರೀದೇನೆ ಬಂದ್ಬಿಟ್ಟಿದ್ಯಾ? ಹೆಂಗೂ ಕರೀತ್ಯಾ, ಅದಕ್ಕೆ ನಾನೇ ಬಂದೆ. ಹೌದು, ನಾನು ಕೊಟ್ಟಿದ್ದೀನಿ ಟೀಚರ್ ಕೊಟ್ಟೆ. ಅದ್ರ ಬದಲು ಅವರು ಒಂದ್ ಕೊಟ್ರು. ಇದೇನಾ ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನಾ? ಇದು ನನ್ ಮದ್ವೆದಲ್ಲ, ಮತ್ತೆ ನಿನ್ ಕಲ್ಯಾಣಿದು. ಮಿಸ್ಸಸ್ ಆಗೋದ್ರು. ಅಲ್ ನೋಡು.
ಸಮಾಧಾನ ಮಾಡ್ಕೊಳ್ಳೋಣ. ಏನ್ ಅಧ್ಯಕ್ಷರೇ ನಿಮ್ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರು ಡಸ್ಟರ್ ತಗೊಂಡ್ ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕೂತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. Correct ಅಣ್ಣ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತನ ನನ್ ಲವ್ ಮಾಡು ಅಂತ ಹಿಂದೆ ಅಲಿಯಂಗ್ ಮಾಡಿದವ್ರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ನೆ ಡವ್ ಮಾಡಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ, ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ. ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆ ಒಂದು ಫ್ಲೆಕ್ಸ್ ಹಾಕ್ಸೋ. ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಗೆಟಪಲ್ಲಿ ಇರ್ಬೇಕು. ಹಾಗೆ ಕೆಳಗಡೆ ನಿನ್ ಫೋಟೋನ ಹಾಕ್ಸ್ಕೋ. ತಗೊಂಡು ಸಂಘದವರೆಲ್ಲ ಮಿಸ್ ಏನಂದ್ರು? ನಾಳೆ ಮಿಸ್ಸು ಮಿಸ್ ಮಾಡ್ದಂಗೆ 10:30ಗೆ ಸ್ಕೂಲ್ ಹತ್ರ ಬರೋಕ್ ಹೇಳಿದ್ರು. ಗುಡ್ ಜಾಬ್ ಯಾ. ಆಲ್ ದಿ ಬೆಸ್ಟ್ ಯಾ. ಬರೀ 500 ರೂಪಾಯಿಗೆ ಬಟ್ಟೆ ಅಂದ್ರೆ ಮಾನ ಮುಚ್ಚ ವಸ್ತು ಅನ್ನೋ ಕಾಲ ಹೋಯ್ತು. ಬಟ್ಟೆ ಅಂದ್ರೆ ಇನ್ನೊಬ್ರು ಮೆಚ್ಚ ವಸ್ತು ಆಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗ್ತಿದೆ ಪ್ಯಾಂಟ್ ಬೇಕಾ? ಬುಲ್ಬುಲ್ನ ಹೋಲಿಸ್ಕೊಳ್ಳೋಕೆ ದರ್ಶನ್ ಅವ್ರು ಹಾಕಿದ ಒಳ್ಳೆ ಒಳ್ಳೆ ಬಟ್ಟೆಗಳು ಸಾರ್. ಬನ್ನಿ ಬನ್ನಿ, ಕಲರ್ ಕಲರ್ ಬಟ್ಟೆ. ಜಿಗಿ 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 ಜಿಗಿ. ಓಹೋ ಮರಿಗೌಡ್ರು, ಏನ್ ಫುಲ್ ಮಿಂಚಿಂಗು? ಇಬ್ರು ಎಲ್ಲ ಹೊಂಟಂಗದೆ. ಒಂದ್ ಕೆಲ್ಸದ ಮೇಲೆ ಜರ್ಮನಿಗೆ ಹೋಗ್ತಾ ಇದೀನಿ. ಜರ್ಮನಿನ? ನಮ್ಮ ಅಕ್ಕನ ಮಗ ಅಲ್ಲೇ ಏರ್ಪೋರ್ಟ್ ಹತ್ರ ಬೋಂಡ್ ಆಗ್ತಾನೆ. ನಿಮ್ಮ ಮಾವ ಕೇಳಿದ್ರೆ ಯಾರ ಮೇಲೆ ಕೈ ಮಾಡ್ಬಾರ್ದು, ಯಾಕೆಂದ್ರೆ ಇವತ್ತು ನಿಮ್ ಲೌಡೆ ಇವತ್ತು ನಿಮ್ಮ ಪ್ರೀತಿಯ ದಿನ. ಹಂಗ ಎಸ್ ಲವ್ಲಿ ಡೇ. ನನ್ನ ಮಗಳ ಮನೆ ಇಲ್ಲ, ಜೇಬಲ್ ಮನಿ ಇಲ್ಲ. ಜರ್ಮನಿ ಜರ್ಮನಿ ಬಂದೆ ಬಂದೆ ಕಲ್ಯಾಣಿ. ಇದೇನು 9:30 ಆದ್ರೂ ಸ್ಕೂಲ್ ಬಾಗಿಲು ತೆಗೆದಿಲ್ಲ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ಲ. 10:30 ಆದ್ರೂ ಸ್ಕೂಲ್ ಬಾಗ್ಲು ತೆಗಿಯಕ್ಕಿಲ್ಲ ಕಂಡ್ರಲ್ಲ. ಯಾಕೆ ಸ್ಕೂಲ್ ಕಿ ಏನಾದ್ರು ಕಳ್ದೋಗ್ಬಿಟ್ಟಾಯ್ತಾ? ಅಯ್ಯೋ ಗುಳ್ಳುಗಳ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಅಂದ್ರೆ ಎಣ್ಣೆ ಅಂಗಡಿ ತನ ತೆಗೆಯಲ್ಲ, ಸ್ಕೂಲ್ ತೆಗೆಯಲ್ವಾ? ಹೇಯ್, ನಿಮ್ಮಂತವ್ರು ಇರೋದ್ರಿಂದಾನೆ ಆ ಪುಣ್ಯಾತ್ಮ ಬ್ಯಾಗ್ ಸೇರ್ಕೊಂಡಿದ್ದು. ಮತ್ ನೀನ್ ಬದುಕಿದ್ಯಾ? ಮಗ ಚಂದ್ರು ಅಲ್ಲೇ ಅವನೇ ಬಾ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಜಬಾ. ಏನಿಲ್ಲ ಕಣೋ, ನಾನು ದೊಡ್ಡಪ್ಪ ಬ್ಯಾಂಕಿಗೆ ಲೋನ್ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಈ ಎತ್ತನ್ನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡಪ್ಪನ ತೋಟದಲ್ಲಿ ಕಟ್ಬಿಡ. ಡ್ಯಾಡಿ, ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದೀನಿ ಅಂತ ಸುಮ್ನೆ ಇದೀನಿ. ಇಲ್ಲ ಅಂದಿದ್ರೆ ಇಲ್ಲೇ ಬಿದ್ದು ಒದಾಡ್ಬಿಡ್ತಿದ್ದ. ಯಾಕಪ್ಪ? ಇನ್ನೇನ್ ದೊಡ್ಡಪ್ಪ, ಬುಲ್ ಬಟ್ಟೆ ಹಾಕೊಂಡಿದೀನಿ, ಬುಲ್ ಮೇಯ್ಸು ಅಂದ್ರೆ ಹೆಂಗೆ? ಆಯ್ತು ಬಿಡಪ್ಪ, ನಾನೇ ಇದನ್ನ ಕರ್ಕೊಂಡು ಹೋಗಿ ದೊಡ್ಡಪ್ಪನ ತೋಟದಲ್ಲಿ ಕಟ್ಟಾಕ್ತೀನಿ. ಒಂದ್ ಕೆಲ್ಸ ಮಾಡು, ಏನು? ಈ ಬ್ಯಾಂಕ್ ಫಾರ್ಮ್ ಐತಲ್ಲ, ಅದನ್ನ ಹೊಸಿ ನೀನು ಭರ್ತಿ ಮಾಡ್ಬೋದು. ಕೂತು ಬಾಯಿಗೆ ಬಂದ್ಬಿಟ್ಟು ಇದಕ್ಕಿಂತ ಇದೇ ಪರವಾಗಿಲ್ಲ, ನಾನೇ ಕಟ್ಬಿಡ್ತೀನಿ. ಏನಪ್ಪ, ನಮ್ಮ ಅಮೂಸ್ದಲ್ಲಿ ಒಬ್ಬನು ಫಾರಂ ಫಿಲ್ಅಪ್ ಮಾಡೋ ಅಷ್ಟು ಓದಿಲ್ವಾ? ಅಲ್ಲೇ ಯಾರನ್ ಸಿಗ್ತಾರ ನಡಿ. ಉಪಾಧ್ಯಕ್ಷರೇ ಬನ್ನಿ, ಹಂಗೆ ಒಂದ್ ರೋಡ್ ಹಾಕೊಂಬರೋಣ, ಟಿಫನ್ ಆದ್ರೆ ಕರ್ಗತ್ತೆ. ನಮ್ಮ ಅಪ್ಪ ಹಾಕ ತುತ್ತು ಗಂಟ್ಲಿಂದ ಹೊಟ್ಟೆ ಬರೋಷ್ಟರಲ್ಲೇ ಕರ್ಗೋಗಿರುತ್ತೆ. ನೀವು ಹೋಗಿದ್ ಬನ್ನಿ. ಏನು ಸ್ಕೆಚ್ ಆಗ್ತಾವನೆ. ನನ್ ಫ್ರೆಂಡ್ ಆಗಿ ಇಷ್ಟೊಂದು ಕಿಲಾಡಿ ಆಗಿರಕ್ ಚಾನ್ಸ್ ಇಲ್ವಲ್ಲ. ಉಪಾಧ್ಯಕ್ಷರೇ, ನಮ್ ದೊಡ್ಡಪ್ಪನ ಮಗನ್ ತೆಂಗಿನ ತೋಟದಲ್ಲಿ ಬೇಜಾನ್ ಎಳ್ನೀರ್ ಬಿಟ್ಟವೆ, ಬನ್ನಿ ಕುಡ್ಕೊಂಬರೋಣ. ತೆಂಗಿನ ಮರದಲ್ಲಿ ಎಳ್ನೀರ್ ಬಿಡದೆ ಮಾವನಣ್ಣು ದ್ರಾಕ್ಷಿನ ಬಿಡ್ತವೆ, ಹೋಗಿ ಕುಡ್ಕೊಂಡ್ ಬರೋಗಿ. ಬಾರಲ್ಲ ಬಿಡು, ಎಜ್ಜೊತೆ ನನ್ನ ಹೇಳ್ಕೊಂಡು ಹೋಗ್ಬೇಡ, ನಾನೇ ಬರ್ತೀನಿ. ಉಪಾಧ್ಯಕ್ಷರೇ, ಟೂ ಮಚ್ ಸನ್ಯ, ಸ್ವಲ್ಪ ಇದು ಹಿಡ್ಕೊಳ್ಳಿ. ನಾ ಕನ್ನಡ ನನ್ ಕೈಗೆ ಲಕ್ ಹೊಡ್ತಿದ್ಯಾ, ನಾನೇ ಹಾಕ್ತೀನಿ ಬಿಡಿ. ಬೋಟಿ ತಿನ್ನೋ ಒಂದು ಚೂಟಿ ಆಗ್ಬಿಟ್ಟವನೆ. ಸಾಧಾರಣ ಲಾಕೆ ಆಗ್ತಿಲ್ವೇ? ಉಪಾಧ್ಯಕ್ಷರೇ, ಇದು ಪ್ಯಾಂಟ್ ಸ್ವಲ್ಪ ಏನೋ ಜಿಪ್ ಹಾಕ್ಬೇಕಾ? ಪ್ಯಾಂಟ್ ಜಿಪ್ ಹಾಕ್ಬೇಕು, ಹಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೌವನ ಸೇವೆ ಮಾಡಬಾರ್ದು, ಹಂಗ್ ಮಾಡ್ತೀನಿ. ಆದ್ರೆ ನನ್ ಕೈಗೆ ಹಗ್ಗ ಕೊಡ ಸಮತ್ರ ಬಿಟ್ಟಾಕು. ಬಾ ಬಾ ಬಾ, ತಿನ್ನು 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 ತಿನ್ನು.
ಏನ್ ನೋಡ್ತಾ ಇತ್ತಿದು ಏ ಹುಡುಗಿ ಸ್ಕೂಲ್ ಹತ್ರ ಬರಕ್ ಕೇಳ್ಬಿಟ್ಟು ನನ್ನೇ ಯಾಮರ್ಸ್ತೀಯಾ? ಏನ್ ಅನ್ಕೊಂಡಿದ್ದೆ ನಾನು ಅಂದ್ರೆ ಗ್ಲಾಸ್ ಹಾಕೋ ಹೇಳ್ತೀನಿ. ಇವಾಗ ಎಮ್ಮೆ ಕಾಯೋನ್ಗಿರ್ಬೇಕಾದ ಎಲ್ಲಾ ಲಕ್ಷಣನೂ ಬಂತು. ಏಯ್ ನಾವೇನ್ ಎಮ್ಮೆ ಮೇಯ್ಸೋಳ್ತಾರ ಇದೀವಿ, ನೀನೇನು ಮೈಸೂರಲ್ಲಿ ಅಂಬಾರಿ ಬರೋ ಅರ್ಜುನನ್ ಮೇಯ್ಸೋಳ್ತಾರ ಇದೆಯಾ? ನೀನು ಎಮ್ಮೆ ಮೇಯ್ಸೋಳ್ತಾರ ಇರೋದು ಕೌ ಶೆಟ್. ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಯ್ಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗೆ ಇನ್ನಿಷ್ಟು ಇರ್ಬೇಡ. ಅಲ್ಲೋಡಿ ನಿಮ್ಮ ಅಕ್ಕ ನೋಡ್ತಾ ಇರೋದು ಸಿಗ್ನಲ್ ಬೇರೆ ಕೊಡ್ತಾ ಇದೆ ನೋಡೋ, ಸರಿ ಇರಲ್ಲ. ನಿಮ್ ಅಣ್ಣನೇ ಒಂಥರ ನೋಡ್ತಾ ಇರೋದು ನೋಡು, ಕಣ್ ಬೇರೆ ಹೊಡಿತಾ ಇದೆ ನೋಡೋ, ನಮ್ಮ ಅಣ್ಣನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಒಂದ್ ದಿವಸ ಸದ್ಯಲಿ 18 ಕಲ್ಲರ್ ಡೆನ್ಮಾರ್ಕ್ ಹಸುಗಳು ಮೈ ಮೇಲೆ ಬಿದ್ರು ಮೈ ಬರ್ತಿಲ್ಲ ಅಂತ ನಮ್ಮ ಅಣ್ಣ ಗೊತ್ತಾ? ಹಿಡ್ಕೊಂಡೆ ಆವಾಜ್ ಹಾಕ್ಬೋದು. ಗ್ಯಾಪ್ ಅಲ್ಲಿ ತುರ್ಕಕ್ ನೋಡ್ತಾನೆ. ಏಯ್! ಯಾರ ಬಗ್ಗೆ ಮಾತಾಡ್ತಿದ್ದೀಯ? ಅಣ್ಣನ control ಅಲ್ಲಿ ಇಟ್ಕೋ. ಅಣ್ಣನ ವಿಷಯಕ್ಕೆ ಮಾತಾಡ್ಬೇಡ ನೀನು. ಅಣ್ಣನೇ ಏಯ್, ಕರ್ಕೊಂಡ್ ಮಕ್ಕಳಿಗೆ ಹೇಳಲ್ಲ ಅದನ್ನ. ಏಯ್, ಏನು ತಪ್ಪಿಲ್ಲ. ಅಣ್ಣನ ಕೊಚ್ಚಿಕೊಳ್ಳೋದು. ಏಯ್, ನಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅಣ್ಣ, ಆಂಜನೇಯ. ಅದನ್ನ ಕಣ್ಣಲ್ಲಿ ನೋಡು. ಅಯ್ಯಯ್ಯೋ, ಈಗೇನ್ ಮಾಡೋದು? ಏನ್ ಮಾಡಕ್ಕಾಗತ್ತೆ? ಅಯ್ಯಯ್ಯೋ ಶಿವರುದ್ರೇಗೌಡ್ರ ಅಧ್ಯಕ್ಷರಿ ಎತ್ತಿನ ಜೊತೆ ಓಡಾಟ ಆಯ್ತು.